ಗೊತ್ತಿರಲಿ, ಇವತ್ತು ಲೋಕಸಭಾ ಚುನಾವಣೆಯ ಫಲಿತಾಂಶದ ಜೊತೆಗೆ ನಮ್ಮ ಪಕ್ಕದ ಆಂಧ್ರದ ವಿಧಾನಸಭಾ ಚುನಾವಣಾ ಫಲಿತಾಂಶ ಕೂಡ ಪ್ರಕಟ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಕಂಪ್ಲೀಟ್ ಸ್ವೀಪ್. ಕಳೆದ ಬಾರಿಗೆ ಈ ಬಾರಿಗೆ ಹೋಲಿಸ್ಕೊಂಡ್ರೆ ಎದುರು ಬದ್ರು. ಚಂದ್ರಬಾಬು ನಾಯ್ಡು ನಿವಾಸದಲ್ಲಿ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಅವರನ್ನ ಜನಸೇನಾ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಮುಖ್ಯಸ್ಥ ಪೀತಾಪುರಂಗೆ ಸಂಬಂಧಪಟ್ಟಂಗೆ ಗೆದ್ದಿದ್ದಾರೆ ಪವನ್ ಕಲ್ಯಾಣ್. ನೋಡಿ, ಯಾವ ಪವನ್ ಕಲ್ಯಾಣ್ರ ರಾಜಕೀಯ ಭವಿಷ್ಯ ಏನು, ಇವ್ರು ಸೀರಿಯಸ್ ಇಲ್ಲ. ಎಲೆಕ್ಷನ್ ಅಲ್ಲಿ ಸುಮ್ಮನೆ ಬರ್ತಾರೆ, ಇವ್ರಿಗೆ ಯಾರು ಜನ ಮತ ಹಾಕಲ್ಲ, ಸುಮ್ಮನೆ ಬರ್ತಾರೆ ಅಷ್ಟೇ ಪವನ್ ಕಲ್ಯಾಣ್ ನೋಡಕ್ಕೆ, ಓಟ್ ಹಾಕಲ್ಲ. ಈ ರೀತಿಯಾದಂಥದ್ದೆಲ್ಲ ಮಾತಿತ್ತು. ಅದಕ್ಕೆ ತಕ್ಕಂಗೆ ಕಳೆದ ಬಾರಿ ಅವರು ಭೀಮಾವರಂ ಮತ್ತೆ ಗಾಜುವಾಕ ಎರಡು ಕ್ಷೇತ್ರದಲ್ಲಿ ನಿಂತಿದ್ರು, ಎರಡು ಕಡೆನೂ ಸೋತಿದ್ರು. ಅವ್ರ ಪಕ್ಷ ಹೆಸರಿಲ್ದಂಗೆ ಹೋದ್ಸಲ ಠೇವಣಿ ಕಳ್ಕೊಂಡಿದ್ದೆ ಜಾಸ್ತಿ. ಅಗೈನ್ ಅದೇ ಪವನ್ ಕಲ್ಯಾಣ್ ಈ ವರ್ಷ ಚಂದ್ರಬಾಬು ನಾಯ್ಡು ಜೈಲಲ್ಲಿದ್ದಾಗ ಹೋಗಿ ಅವ್ರನ್ನ ಭೇಟಿ ಆಗ್ತಾರೆ. ನಿಮ್ ಜೊತೆಗೆ ನಾವಿದ್ದೀವಿ, ಒಟ್ಟಿಗೆ ಫೈಟ್ ಮಾಡೋಣ ಜಗನ್ ಮುಂದೆ ಅಂತೇಳಿ ಅವರಲ್ಲಿ ಒಂದು ಭರವಸೆ ತುಂಬ್ತಾರೆ. ಹೋದಲ್ಲಿ ಬಂದಲ್ಲಿ ಎಟ್ಟೆಗೇನ್ ಅವ್ರು ಬಂದಲ್ಲೆಲ್ಲ ಜನನೇ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಟಿಡಿಪಿ ಬಿಜೆಪಿ ಇವರ ಪಾಪ್ಯುಲಾರಿಟಿನ. ಅಗೇನ್ ಪವನ್ ಕಲ್ಯಾಣ್ ಕೂಡ 21 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಜನಸೇನಾ ಪಾರ್ಟಿ ಮುಖೇನವಾಗಿ. ನಮ್ಗೆ ಗೊತ್ತಿಲ್ಲ ಇನ್ನು, ಅಂದ್ರೆ ಡೀಟೇಲ್ಸ್ ಇನ್ನೂ ಕಂಪ್ಲೀಟ್ ಆಗಿ ಬರಬೇಕಿದೆ. ಈಗ ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರವಾಗಿ 20 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಮುನ್ನಡೆ ಅಥವಾ ಗೆದ್ದಿದ್ದಾರೆ ಪವನ್ ಕಲ್ಯಾಣ್ನ. ಅಂದ್ರೆ 95% ಗೆದ್ದಂಗೆ. 21ರಲ್ಲಿ 20 ಕ್ಷೇತ್ರ ಗೆದ್ದವರು, ಎಬೋ 90 ಗೆದ್ದಿರೋದವರು. ಸೊ ಪವನ್ ಕಲ್ಯಾಣ್ ಈ ಬಾರಿ ಆಂಧ್ರ ರಾಜಕೀಯದಲ್ಲಿ ಕಮಾಲ್ ಮಾಡಿದ್ದಾರೆ. ಇದೇ ಇವರ ಸಹೋದರ ಚಿರಂಜೀವಿ ಅವರು ಹೀಗೆ ಒಂದು ಪಕ್ಷ ಕಟ್ಟಿ ಕೆಲ ಸ್ಥಾನಗಳನ್ನ ಗೆದ್ದಿ ಅದಾದ ನಂತರ ನಡ್ಸಕ್ಕಾಗಲ್ಲ ಅನ್ನುವಂಥದ್ದು ಅಥವಾ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಜೊತೆಗೆ ಪಕ್ಷ ವಿಲೀನ ಮಾಡಿ ಒಂದು ಮಂತ್ರಿ ಆದ್ರು, ಮುಗೀತ್ ಅವ್ರದ್ದು ರಾಜಕೀಯ ಜೀವನ. ಬಟ್ ಪವನ್ ಕಲ್ಯಾಣ್ ಹಂಗಲ್ಲ. 2011ರಲ್ಲೋ 12ರಲ್ಲೋ ಪಕ್ಷ ಕಟ್ತಾರೆ. 2014ರಲ್ಲಿ ಅವರು ಹೊರಗಡೆಯಿಂದ ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾರಿಗೆ? ಟಿಡಿಪಿಗೆ, ಆಮೇಲೆ ಬಿಜೆಪಿಗೆ. ಆ ಬಾರಿನೂ ಟಿಡಿಪಿ ಅಧಿಕಾರಕ್ಕೆ ಬರುತ್ತೆ. 2019ರಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಕೆ ಹೋಗ್ತಾರೆ. ನಾನು ಹೇಳ್ದಂಗೆ ಠೇವಣಿ ಕಳ್ಕೊಂತಾರೆ ಎಲ್ಲರೂ. ಈಗ ಮತ್ತೆ ಈ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಈ 3 ಮಂದಿ ಕಾಂಬಿನೇಷನ್, ಟಿಡಿಪಿ, ಬಿಜೆಪಿ, ಆಮೇಲೆ ಜನಸೇನಾ ಪಾರ್ಟಿ. ನಾವಲ್ಲಿ ನೋಡ್ತಾ ಇದೀವಲ್ಲ, ಚಂದ್ರಬಾಬು ನಾಯ್ಡು ಕುಟುಂಬ ಸಮೇತವಾಗಿ ಬಹಳ ಖುಷಿಯಲ್ಲಿರುವಂತಹ ಸಂದರ್ಭ. ಚಂದ್ರಬಾಬು ನಾಯ್ಡು ಅವರ ಪುತ್ರನಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭ. ಸೊ ಅದೆಲ್ಲವನ್ನ ಮೀರಿ ಈಗ ಬಹಳ ಅನುಕೂಲ ಆಗಿದೆ. ಪವನ್ ಕಲ್ಯಾಣ್ ಒಂದ್ ಕಡೆ ಗೆದ್ದಿದ್ದಾರೆ. ನಾರಾ ಲೋಕೇಶ್ ಅವರು 2019ರಲ್ಲಿ ಸೋತಿದ್ರು. ಗೊತ್ತಿಲ್ಲ ಇವತ್ತಿನ ಚುನಾವಣಾ ಫಲಿತಾಂಶ ಏನಾಗಿದೆ ಎತ್ತ ಅನ್ನುವಂಥದ್ದು. ಚಂದ್ರಬಾಬು ನಾಯ್ಡು ಅವರ ಪುತ್ರ. ಸೊ ಅವರು ಕೂಡ ಗೆದ್ದಂಗೆ ಕಂಡು ಬರ್ತಾ ಇದೆ. ಅವ್ರ ಕುಟುಂಬ ಯಾಕಂದ್ರೆ ಏನು 1-2 ಸೀಟ್ ಅವ್ರು ಗೆದ್ದಿರುವಂಥದ್ದು 150 ಕ್ರಾಸ್ ಆಗಿದೆ 175ರಲ್ಲಿ. ನೋಡಿ ಹೆಂಗೆ ನಾನು ಯಾಕೆ ಎದುರು ಬದ್ರು ಅನ್ನುವಂಥದ್ದನ್ನು ಹೇಳಿದೆ ಅಂತ ಅಂದ್ರೆ, 2019ರಲ್ಲಿ YSRP 151 ಕ್ಷೇತ್ರ ಗೆದ್ದಿತ್ತು, ಟಿಡಿಪಿ 23 ಕ್ಷೇತ್ರ ಗೆದ್ದಿತ್ತು. ಸೀನ್ ಚೇಂಜ್ ಮಾಡಿದ್ರೆ ಈಗ ಟಿಡಿಪಿ 20ಕ್ಕಿಂತ ಯಾವುದು YSRCP 20ಕ್ಕಿಂತ ಕೆಳಗೆ ಬಿದ್ದಿದೆ. ಟಿಡಿಪಿ ನೋಡಿದ್ರೆ 150 ಕ್ರಾಸ್ ಆಗಿದೆ. ಆಂಧ್ರದ ಜನ ಹೆಂಗೆ ಒಂದೇ ಕ್ಷಣ ಸೂಚನೆ ಕೊಡ್ದಂಗೆ ಉಲ್ಟಾ ಹೊಡೆದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಉಲ್ಟಾ ಹೊಡೆದ್ರು ಅನ್ನೋದಕ್ಕಿಂತ ತಮ್ಮ ನಿರ್ಧಾರ ಬದಲಿಸಿದ್ರು ಅನ್ನುವಂಥದ್ದು. ಪ್ರಜಾಪ್ರಭುತ್ವ, ಅವರ ನಿರ್ಧಾರ ತೆಗೆದುಕೊಳ್ಳೋಕೆ ಅವ್ರಿಗೆ ಅವಕಾಶ ಇದೆ. ಈಗ ಪವನ್ ಕಲ್ಯಾಣ್ ಇಷ್ಟು ಬಾರಿ ಒಂದು ಸ್ಥಾನ ಗೆಲ್ದಿತ್ತಿನೂ ಅವರ ಹವಾ ಹೆಂಗಿತ್ತು ನೀವು ನೋಡ್ತಾ ಇದ್ರಿ. ಅವರು ಅದೇನ್ ಟ್ರಾಫಿಕ್ ರೂಲ್ಸ್ ಕೇರ್ ಮಾಡ್ತಿರಲಿಲ್ಲ, ಮತ್ತೆಲ್ಲ ವೆಹಿಕಲ್ ಮೇಲೆ ಕುತ್ಕೊಂತಿದ್ರು, ಕೂದಲು ಸರಿ ಮಾಡ್ಕೊಂತ ಗಾಳಿಲಿ ಹಾರಾಡ್ಕೊಂಡು ಹೋಗ್ತಿದ್ರು. ಈಗ ಅವರೊಂದ್ ರೀತಿ ಪವರ್ ಹೌಸ್ ಆದಂಗಾಗಿದೆ ಪವನ್ ಕಲ್ಯಾಣ್. ನೋಡಿ ಅವ್ರು ಬರ್ತಿರಂಗೆ ಜನ ಸೇರ್ತಾ ಇರೋದು. ಪವನ್ ಕಲ್ಯಾಣ್ ಪಾಪ್ಯುಲಾರಿಟಿ ಈಗ 1 to double ಆದಂಗೆ ಒಂದ್ ರೀತಿ. ಹೌದು, ಚಂದ್ರಬಾಬು ನಾಯ್ಡು ಗೆದ್ದಿದ್ದಾರೆ. ಆಮೇಲೆ ಆಂಧ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಒಳ್ಳೆ ನಾಯಕ ಅನ್ನುವಂಥದ್ದು ಜನರಲ್ಲೂ ಕೂಡ ಒಂದು ಭರವಸೆ ಇದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಹೇಳಿ ಕೇಳಿ ಅದು ತೆಲುಗು ಭಾಷಿಕ ನಾಡು. ನಿಮ್ಗೆ ಗೊತ್ತಿರೋದ್ರೆ ಅಲ್ಲಿ ಜನ ಬಹಳ ಸಂದರ್ಭದಲ್ಲಿ ಸಿನಿಮಾ ತರನೇ ಜೀವನ ಮಾಡ್ತಾರೆ. ಈಗ ಸಿನಿಮಾ ಕ್ರೇಜ್ ಪವನ್ ಕಲ್ಯಾಣ್ ಗೆಲ್ತಾ ಇದ್ದಂಗೆ 1 to double ಆಗಿದೆ.